ಈಶ್ವರಪ್ಪನವರಿಗೆ ಹಿನ್ನಡೆ ಶಿವಮೊಗ್ಗದಲ್ಲಿ. ಸೊ ಈಶ್ವರಪ್ಪನವರು ಈ ಬಾರಿ ಒಂದು ಪಾಠವನ್ನ ಕಲಿಸಬೇಕು ಅಂತ ಅಖಾಡಕ್ಕೆ ಇಳಿದಿದ್ರು. ನಾನು ಗೆಲ್ತೀನಿ ನೋಡಿ, ಗೆದ್ದ ನಂತರ ಒಂದು ಪಾಠವನ್ನ ಕಲಿಸ್ತೀನಿ ಅನ್ನುವಂಥ ಮಾತುಗಳನ್ನ ಅಬ್ಬರಿಸಿ ಬೊಬ್ಬಿರಿದು ಮಾತನಾಡಿದ್ರು. ಆದರೆ ಈಗ ಸದ್ಯಕ್ಕೆ ಮೊದಲನೇ ಸುತ್ತಿನಲ್ಲಿ ಈಶ್ವರಪ್ಪನವರಿಗೆ ಹಿನ್ನಡೆ ಕಾಣಿಸಿಕೊಳ್ತಾ ಇದೆ. ಸೊ ಬೆಳಗಾವಿಯಲ್ಲಿ ಶೆಟ್ಟರ್ ಅವರಿಗೆ ಹಿನ್ನಡೆ ಕಾಣಿಸಿಕೊಳ್ತಾ ಇದೆ ನೋಡಿ. 5,000 ಅಂತರದಲ್ಲಿ ಮೊದಲನೇ ಸುತ್ತಿನಲ್ಲಿ ಹಿನ್ನಡೆಯನ್ನ ಈಗ ಶೆಟ್ಟರ್ ಅವರು ಅನುಭವಿಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಹಿನ್ನಡೆ ಆಗ್ತಾ ಇದೆ. ಬಹಳ ಜಿದ್ದಿಯಾಗಿರುವಂತಹ ಕ್ಷೇತ್ರಗಳಲ್ಲಿ ಬೆಳಗಾವಿ ಕೂಡ ಒಂದಾಗಿದ್ದು, ಅದರಲ್ಲಿ ಚಿಕ್ಕೋಡಿಯು ಕೂಡ ಒಂದು. ಈಗ ಬೆಳಗಾವಿಯಲ್ಲಿ ಶೆಟ್ಟರ್ ಅವರು ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಸೊ ಅಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಅವರು ಅಖಾಡದಲ್ಲಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ. ಸೊ ಈ ಬಾರಿ ಏನಾಗುತ್ತೆ ಬೆಳಗಾವಿ ಅನ್ನುವಂಥ ಕುತೂಹಲ ಒಂದ್ ಕಡೆಗಿತ್ತು. ಕೋಲಾರದಲ್ಲಿ ಮೊದಲ ಸುತ್ತಿನಲ್ಲಿ ಈಗ ಮತ್ತೆ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಳ್ಳುತ್ತಾ ಇದೆ. 1,500 ಮತಗಳ ಮುನ್ನಡೆಯನ್ನ ಜೆಡಿಎಸ್ ಆ ಕಡೆಗೆ ಈ ಕಡೆಗೆ ಏತಾಪೇತಿ ಆಗ್ತಾನೆ ಇದೆ. ಸೊ ಕೋಲಾರದ ವಿಚಾರದಲ್ಲಿ 1,500 ಮತಗಳ ಮುನ್ನಡೆಯನ್ನ ಜೆಡಿಎಸ್ ಕಾಯ್ದುಕೊಳ್ಳುತ್ತಾ ಇದೆ. ಸಮಯ 8:35. ಈಗ ಮಗು ಹುಟ್ಟುತ್ತಾ ಇದೆ. ನೀವು ಆಗಲೇ ಅದನ್ನು ನಡೆದು ಓಡೋಗ್ಬಿಡ್ಬೇಕು ಅಂತಂದ್ರೆ ನಾನು ಏನು ಮಾಡಲಿ? ಡೋಂಟ್ ಗೆಟ್ ಇದು. ಇಟ್ಸ್ ಟೂ ಅರ್ಲಿ ಟು ಸೇ ಎನಿಥಿಂಗ್ ಆನ್ ಎನಿ ಸ್ಟೇಟ್ ವಿತ್ ಲಾಟ್ ಆಫ್ ಎಕ್ಸೈಟ್ಮೆಂಟ್. ಎಲ್ಲವೂ ಕಂಪ್ಲೀಟ್ಲಿ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆಗಳಿರುವಂಥದ್ದು. ಇನ್ನೂ ಒಂದು 1.5 ಗಂಟೆ ಕಾಲ 2 ಗಂಟೆ ಕಾಲ ಆದಾಗ ನಿಮಗೆ ಒಂದು ಚಿತ್ರಣ ಸಿಕ್ಕತ್ತೆ ಅಂತ ಹೇಳ್ತಾ ಇದ್ದೀನಿ. ಆರಂಭಿಕ ಮುನ್ನಡೆಗಳು ಮೊದಲ ಸುತ್ತು ಸೇರಿದಂತೆ ಬಹುಶಃ ಕೆಲವು ಸೀಟ್ಗಳಲ್ಲಿ, ಎಲ್ಲ ಸೀಟ್ಗಳಲ್ಲೂ ಅಲ್ಲ, ಅಂಚೆ ಮತ ಮಾತ್ರ ಗ್ಯಾರಂಟಿ. ಯಾಕಂದರೆ ನಮಗೆ ಅರ್ಥ ಆಗೋ ಪದ ಅದು ಒಂದೇ ಸದ್ಯಕ್ಕೆ. ಈ ಕಡೆ ಇವ್ರ ಗ್ಯಾರಂಟಿ, ಆ ಕಡೆ ಅವ್ರ ಗ್ಯಾರಂಟಿ. ಹಾಗಾಗಿ ಗ್ಯಾರಂಟಿ ಯಾವುದಪ್ಪ ಅಂದರೆ ಅಂಚೆ ಮತಗಳದ್ದು ಮುಗುದಂಗೆ ಕಾಣಿಸ್ತಾ ಇದೆ ಹೆಚ್ಚು ಕಡಿಮೆ ಎಲ್ಲ ಕಡೆ. ಸೊ ದಿ ಫಸ್ಟ್ ರೌಂಡ್ ಆಫ್ ಎಲೆಕ್ಷನ್ ಮೆಷಿನ್ಸ್ ಓಪನ್ ಮಾಡಿ ಕೌಂಟ್ ಮಾಡೋದು ಈಗ ನಿಧಾನವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ದೇಶವ್ಯಾಪಿ ಸ್ಟಾರ್ಟ್ ಆಗುತ್ತೆ. ಕೆಲವು ಕಡೆ ಬೇಗ ಆಗುತ್ತೆ, ಕೆಲವು ಕಡೆ ಒಂದು 10 ನಿಮಿಷ ತಡ ಆಗ್ಬೋದು. ದಟ್ಸ್ ಆಲ್ ಈಸ್ ದ ಡಿಫರೆನ್ಸ್. ಆಲ್ ರೈಟ್, ಈಗ ಸದ್ಯಕ್ಕೆ 8:37 ಅಂತಂದರೆ ಅರ್ಧ ಗಂಟೆ 15ರಿಂದ 20 ನಿಮಿಷ ಅಂತ ಇಟ್ಕೊಳ್ಳೋಣ. ಸದ್ಯಕ್ಕೆ ಲೀಡ್ಗಳು ಅಂಚೆ ಮತವು ಸೇರಿದಂತೆ ರಾಷ್ಟ್ರದಲ್ಲಿ 270 ಅಂತೆಲ್ಲ ಹಾಕ್ತಾ ಇದ್ದಾರೆ. 290, 160, 14 ಅಂತ ಭಾಳ ಕ್ವಿಕ್ಕಾಗಿ 290, 350 ಆಗ್ಬೋದು, 160, 85 ಆಗ್ಬೋದು, ಅಥವಾ 2 ರಿವರ್ಸು ಆಗ್ಬೋದು. ಚಾಮರಾಜನಗರದಲ್ಲಿ ಎಲ್ಲರೂ ಲೆಕ್ಕಾಚಾರ ಇರೋದು ಕೂಡ ಕಾಂಗ್ರೆಸ್ಸಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ ಅಂತಲೇ ಬಹುತೇಕರ ಲೆಕ್ಕಾಚಾರ. ಅದಕ್ಕೆ ಪೂರಕವಾಗೋ ಎಂಬಂತೆ ಈ ಮೊದಲ ಸುತ್ತಿನಲ್ಲೂ ಅವರೇ ಲೀಡಲ್ಲಿ ಕೂತ್ಕೊಂಡಿದ್ದಾರೆ 1,300 ಮತಗಳ ಅಂತರದಲ್ಲಿ. ಗ್ರಾಮಾಂತರದಲ್ಲಿ ಡಿ.ಕೆ. ಸುರೇಶ್ ತಮ್ಮ ಮುನ್ನಡೆಯನ್ನು ಇಟ್ಕೊಂಡಿದ್ದಾರೆ ಇನ್ನೂ ಹಾಗೆ ಅಂತ ನಾವು ಅನ್ಕೋತಾ ಇದ್ದೀವಿ. ವಿ ಹ್ಯಾವ್ ನೋ ಐಡಿಯಾ. ಅಫಿಷಿಯಲಿ ಫಸ್ಟ್ ರೌಂಡ್ ಕ್ಲಿಯರ್ ಆಗಿ ಅನೌನ್ಸ್ ಆಗೋದ್ರೆ ಅಲ್ಲಿಂದ ಸೆಕೆಂಡ್ ರೌಂಡ್ಗೆ ಮೂವ್ ಆಗೋದು ಸುಲಭ. ಆವಾಗ ನಮಗೆ ಲೆಕ್ಕ ಸಿಕ್ಕೋದು ಸುಲಭ. ಬಟ್ ಈಗ ಅಲ್ಲಿದು ಒಂದು ರೌಂಡ್ ಆಗಿದೆ ಅಂತಾನೆ ಬರ್ತಾ ಇದೆ. ಎಕ್ಸಾಕ್ಟ್ ಮತಗಳಲ್ಲೇ ಸಿಕ್ಕಬೇಕದು. ಈ ಥರ ಅಲ್ಪ ಮತ ಮುನ್ನಡೆ, ಇವರು ಮುನ್ನಡೆ ಅವರು ಹಿನ್ನಡೆ ಅಂತ ಹಾಕಿದ್ರೆ ಲೆಕ್ಕ ಇಲ್ಲ. ಅದು ಎಷ್ಟು ಮತಗಳ ಎಕ್ಸಾಕ್ಟ್ ಮತಗಳಲ್ಲೇ ಬರಬೇಕು. ಅದು ಅಫಿಷಿಯಲಿ ನಿಮ್ಗೆ ಒಂದು ರೌಂಡ್ ಬಂದರೆ ಮಾತ್ರನೇ ಒಂದು ಕ್ಲಿಯರ್ ಪಿಕ್ಚರ್ ಎಲೆಕ್ಷನಲ್ಲಿ ಸಿಕ್ಕೋದು. ಸುಮ್ಮನೆ ಈ ಥರ ಅಬ್ಸ್ಟ್ರಾಕ್ಟ್ ಆಗಿದ್ದರೆ ಪ್ರಯೋಜನ ಇಲ್ಲ. ಸಮಾಧಾನ ಪಟ್ಕೋಬೋದು ಆ ಅಭ್ಯರ್ಥಿಗಳ ಕಡೆಯವರು ಅಷ್ಟೇ. ಹೆಂಗಾದ್ರೂ ಮುಂದೆ ಇದೀವಿ ಅಂತ ಅಷ್ಟೇ. ಆಲ್ ರೈಟ್, ಈಗ ನೀವು ನೋಡ್ತಾ ಇರೋದು ದೆಹಲಿಲಿ 7ರಲ್ಲಿ BJP 6, ಇಂಡಿ 1, ಪಂಜಾಬ್ನಲ್ಲಿ ಒಂದು ವೆರಿ ಟಫ್ ಟು ರೀಡ್ ದಿಸ್. ಎಸ್, ಓಕೆ.